ಮಹಾರಾಣಾ ಪ್ರತಾಪ್ ಅವರು ಭಾರತೀಯ ಇತಿಹಾಸದ ಅತ್ಯಂತ ಮಹಾನ್ ರಾಜಪೂತ ಯೋಧರಲ್ಲಿ ಒಬ್ಬರಾಗಿದ್ದರು. ಅವರು ಮೇವಾರ್ ರಾಜಸ್ಥಾನ ರಾಜ್ಯದ ಆಡಳಿತಗಾರರಾಗಿದ್ದು, ಧೈರ್ಯ, ತ್ಯಾಗ ಮತ್ತು ಸ್ವಾತಂತ್ರ್ಯದ ಪ್ರತೀಕವೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅವರನ್ನು ಮುಘಲ್ ಸಾಮ್ರಾಟ್ ಅಕ್ಬರ್ ಅವರ ಮುಂದೆ ಎಂದಿಗೂ ತಲೆಬಾಗದ ರಾಜನಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಪ್ರಾರಂಭಿಕ ಜೀವನ ಜನನ 9 ಮೇ 1540 ಜನ್ಮಸ್ಥಳ ಕುಂಭಲ್ಗಢ ಕೋಟೆ, ರಾಜಸ್ಥಾನ. ತಂದೆ ಉದಯ ಸಿಂಗ್ ದ್ವಿತೀಯ, ತಾಯಿ ಜಯವಂತಾಬಾಯಿ. ಅವರು ಮೇವಾರ್ನ ಸಿಸೋಡಿಯಾ ರಾಜವಂಶಕ್ಕೆ ಸೇರಿದ್ದರು. ಬಾಲ್ಯದಿಂದಲೇ ಅವರಿಗೆ ತರಬೇತಿ ನೀಡಲಾಯಿತು. ಕತ್ತಿ ಯುದ್ಧ, ಕುದುರೆ ಸವಾರಿ, ಬಾಣಾಸ್ತ್ರ ವಿದ್ಯೆ, ಯುದ್ಧ ತಂತ್ರಗಳು. ಹೇಳುವ ಪ್ರಕಾರ ಅವರ ಎತ್ತರ ಸುಮಾರು 7 ಅಡಿಯಿದ್ದು ಅವರು ಭಾರವಾದ ಶಸ್ತ್ರಾಸ್ತ್ರಗಳನ್ನು ಧರಿಸುತ್ತಿದ್ದರು. ಮೇವಾರ್ನ ಮಹಾರಾಣಾ 1572ರಲ್ಲಿ ತಂದೆಯವರ ನಿಧನದ ನಂತರ ಅವರು ಮೇವಾರ್ನ ಆಡಳಿತಗಾರರಾದರು. ಆ ಸಮಯದಲ್ಲಿ ಬಹುತೇಕ ರಾಜಪೂತ ರಾಜರು ಮುಘಲ್ ಆಳ್ವಿಕೆಯನ್ನು ಒಪ್ಪಿಕೊಂಡಿದ್ದರು. ಆದರೆ ಮಹಾರಾಣಾ ಪ್ರತಾಪ್ ಅವರು ಅಕ್ಬರ್ ಮುಂದೆ ತಲೆಬಾಗುವುದನ್ನು ನಿರಾಕರಿಸಿದರು. ಅವರು ಹೇಳಿದರು, ಗುಲಾಮಗಿರಿಯಲ್ಲಿರುವ ಅರಮನೆ ಜೀವನಕ್ಕಿಂತ ಸ್ವಾತಂತ್ರ್ಯದೊಂದಿಗೆ ಕಾಡಿನಲ್ಲಿ ಬದುಕುವುದು ಉತ್ತಮ. ಹಲ್ದಿಘಾಟಿ ಯುದ್ಧ 1576 ಅವರ ಜೀವನದ ಅತ್ಯಂತ ಪ್ರಸಿದ್ಧ ಘಟನೆ. ಹಲ್ದಿಘಾಟಿ ಯುದ್ಧ ದಿನಾಂಕ 18 ಜೂನ್ 1576. ವಿರೋಧಿ ಮುಘಲ್ ಸೇನೆ ರಾಜ ಮಾನ್ ಸಿಂಗ್ ನೇತೃತ್ವದಲ್ಲಿ. ಸ್ಥಳ ಹಲ್ದಿಘಾಟಿ, ರಾಜಸ್ಥಾನ. ಮುಘಲ್ ಸೇನೆ ಸಂಖ್ಯೆಯಲ್ಲಿ ಹೆಚ್ಚಿನದಾಗಿದ್ದರೂ ಮಹಾರಾಣಾ ಪ್ರತಾಪ್ ಶೌರ್ಯದಿಂದ ಯುದ್ಧ ಮಾಡಿದರು. ಅವರ ಪ್ರಿಯ ಕುದುರೆ ಚೇತಕ್ ಈ ಯುದ್ಧದಲ್ಲಿ ಅಮರನಾಯಿತು. ಚೇತಕ್ನ ಕಥೆ. ಚೇತಕ್ ಕೇವಲ ಒಂದು ಕುದುರೆಯಲ್ಲ, ಅದು ನಿಷ್ಠೆಯ ಪ್ರತೀಕವಾಗಿತ್ತು. ಯುದ್ಧದ ವೇಳೆ ಚೇತಕ್ ಒಂದು ಆನೆಯ ಮೇಲೆ ಜೀತವಿಟ್ಟಿತು. ಅದು ಗಂಭೀರವಾಗಿ ಗಾಯಗೊಂಡಿತು, ಆದರೂ ಮಹಾರಾಣರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿತು. ನಂತರ ವೀರಮರಣ ಹೊಂದಿತು. ಇಂದಿಗೂ ಚೇತಕ್ನ ಸಮಾಧಿ ರಾಜಸ್ಥಾನದಲ್ಲಿ ಇದೆ. ಅರಣ್ಯ ಜೀವನ ಮತ್ತು ಸಂಕಷ್ಟ. ಯುದ್ಧದ ನಂತರ ಮಹಾರಾಣಾ ಪ್ರತಾಪ್ ಮತ್ತು ಅವರ ಕುಟುಂಬ ಕಾಡಿನಲ್ಲಿ ವಾಸಿಸಲು ಬಾಧ್ಯರಾದರು. ಅವರು ಅನುಭವಿಸಿದವು ದಾರಿದ್ರ್ಯ, ಹಸಿವು, ಕಠಿಣ ಜೀವನ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ ಅವರ ಕುಟುಂಬಕ್ಕೆ ಹುಲ್ಲಿನ ರೊಟ್ಟಿ ತಿನ್ನುವ ಪರಿಸ್ಥಿತಿ ಬಂದಿತ್ತೆಂದು ಹೇಳಲಾಗುತ್ತದೆ. ಆದರೂ ಅವರು ಎಂದಿಗೂ ಶರಣಾಗಲಿಲ್ಲ. ಪುನಃ ವಿಜಯ. ಕಾಲಕ್ರಮೇಣ ಅವರು ತಮ್ಮ ಸೇನೆಯನ್ನು ಪುನರ್ಸಂಘಟಿಸಿದರು. ಗುರಿಲ್ಲಾ ಯುದ್ಧತಂತ್ರವನ್ನು ಅನುಸರಿಸಿ ಮೇವಾರ್ನ ಅನೇಕ ಪ್ರದೇಶಗಳನ್ನು ಮರುಸ್ವಾಧೀನಪಡಿಸಿಕೊಂಡರು. ಅನೇಕ ಕೋಟೆಗಳ ಮೇಲೆ ಮತ್ತೆ ಹಿಡಿತ ಸಾಧಿಸಿದರು. ಆದರೆ ಅವರು ಚಿತ್ತೋರ್ಗಢವನ್ನು ಮರುಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಯುದ್ಧ ಕೌಶಲ್ಯ ಮತ್ತು ಶಕ್ತಿ. 2 ಕತ್ತಿಗಳನ್ನು ಧರಿಸುತ್ತಿದ್ದರು, ಭಾರವಾದ ಕವಚ ಧರಿಸುತ್ತಿದ್ದರು, ಗುರಿಲ್ಲಾ ಯುದ್ಧದ ಪರಿಣಿತರಾಗಿದ್ದರು, ಅರಾವಳ್ಳಿ ಪರ್ವತಗಳ ತಂತ್ರಾತ್ಮಕ ಬಳಕೆ ಮಾಡಿದರು. ರಾಜಧಾನಿ. ನಂತರ ಅವರು ಚಾವಂಡ್ ಅನ್ನು ತಮ್ಮ ರಾಜಧಾನಿಯಾಗಿ ಘೋಷಿಸಿದರು. ಮರಣ. 19 ಜನವರಿ 1597. ಕಾರಣ ಬೇಟೆಯ ವೇಳೆ ಸಂಭವಿಸಿದ ಗಾಯ. ಮರಣದ ಮೊದಲು ಅವರು ತಮ್ಮ ಮಗನಿಂದ ಪ್ರತಿಜ್ಞೆ ಮಾಡಿಸಿಕೊಂಡರು, ಮುಘಲ್ಗಳ ಮುಂದೆ ಎಂದಿಗೂ ತಲೆಬಾಗಬೇಡ. ಮಹಾರಾಣಾ ಪ್ರತಾಪ್ ಏಕೆ ಮಹಾನ್? ಅವರು ಪ್ರತೀಕರಾಗಿದ್ದಾರೆ. ಸ್ವಾತಂತ್ರ್ಯ, ಸ್ವಾಭಿಮಾನ, ರಾಷ್ಟ್ರಭಕ್ತಿ, ಅಜೇಯ ಧೈರ್ಯ. ಅವರು ಶಕ್ತಿಯ ಮುಂದೆ ತಲೆಬಾಗುವ ಬದಲು ಹೋರಾಟದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡರು.